ಸ್ಟೇಡಿಯಂಗೆ ಹೋಗಿದ್ದು ದೊಡ್ಡ ತಪ್ಪ ಅಂತ ಡಿ.ಕೆ. ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ದುರಂತದ ಬಳಿಕ 10 ನಿಮಿಷದಲ್ಲೇ ಕ್ಲೋಸ್ ಮಾಡುತ್ತೇವೆ ಅಂದ್ರು. ಕ್ರೀಡಾಂಗಣಕ್ಕೆ ಹೋಗಿದ್ದು ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿಯೇ ನಾನು ಹೋಗಿದ್ದು, ಏನ್ ತಪ್ಪು? ಏರ್ಪೋರ್ಟ್ಗೆ ಹೋಗಿದ್ದೆ, ಕನ್ನಡದ ಧ್ವಜ ಕೊಟ್ಟಿದ್ದು ಏನ್ ತಪ್ಪಿದೆ? ನಾನೇನು ದೊಡ್ಡ ಕ್ರೈಮ್ ಮಾಡಿದೀನಾ? ಡಿ.ಕೆ. ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಸ್ಟೇಡಿಯಂಗೆ ಹೋಗಿದ್ದು ದೊಡ್ಡ ತಪ್ಪು ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ರು. ವಿಪಕ್ಷಗಳೆಲ್ಲ ಆರೋಪವನ್ನ ಮಾಡ್ತಾ ಇದ್ವು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ವು. ಪರ್ಮಿಷನ್ ಇಲ್ಲದೆ ಇದ್ರು, ಕೊಡದೇ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಕ್ರೀಡಾಂಗಣದ ಒಳಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಪರ್ಮಿಷನ್ ಇಲ್ಲದೆ ಹೆಂಗ್ ಹೋಗಿದ್ರು ಅಂತ ಹೇಳಿ ವಿಪಕ್ಷದವ್ರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದಕ್ಕೀಗ ಉತ್ತರವನ್ನ ಕೊಟ್ಟಿದ್ದಾರೆ. ನಾನೇನು ದೊಡ್ಡ ಕ್ರೈಮ್ ಮಾಡಿದ್ದೀನಾ? ಸ್ಟೇಡಿಯಂಗೆ ಹೋಗಿದ್ದು ದೊಡ್ಡ ತಪ್ಪಾಯ್ತಾ? ಡಿ.ಕೆ. ಶಿವಕುಮಾರ್ ಅವರ ಪ್ರಶ್ನೆಗಳಿವು. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ. ನಾನು ಆಯ್ತಪ್ಪ, KC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇವರು KC ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು 10 ನಿಮಿಷದಲ್ಲಿ ಈ ತರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಇದೆ ಅಂತ 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ, ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರೂ ಕೂಡ ನಾನು ಯಾವ ಮಾಹಿತಿನೂ ಇಲ್ಲ. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ. ನಾನು ಆಯ್ತಪ್ಪ, KC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇವರು KC ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು 10 ನಿಮಿಷದಲ್ಲಿ ಈ ತರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಇದೆ ಅಂತ 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ, ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬಿಟ್ಟಿದ್ದೀನಿ ನಾನು? 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರೂ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ.